ಸೊ ಗುಡ್ ಮಾರ್ನಿಂಗ್ ಗೈಸ್. ಸೊ ಟುಡೇ ಟ್ರೇಡ್ ನಂದು ನಿಫ್ಟಿಯಲ್ಲಿ ಆಗಿದೆ. ಎಕ್ಸಾಕ್ಟ್ಲಿ ಈ ಲೆವೆಲಲ್ಲಿ ನಂದು ಎಂಟ್ರಿ ಆಗಿದೆ. ಓಕೆ, ಸೊ ಇದೇನಿದೆಲ್ಲ ಮೇಜರ್ ಈ ಲೆವೆಲ್ ಇದೆ ಮಾರ್ಕೆಟ್ದಲ್ಲಿ ಇವಾಗ 25,528. ಸೊ ಈ ಟಾರ್ಗೆಟ್ ಸಲುವಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ. ಓಕೆ, ಟ್ರೇಡ್ ಅನಲೈಸಿಸ್ ಭಾಳ ಸಿಂಪಲ್ ಇದೆ. ಇದರಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಇದೇನು ಪ್ರೀವಿಯಸ್ ಸಪೋರ್ಟ್ ಇತ್ತಲ್ಲ, ಇಟ್ಸ್ ಬಿಕಮ್ ಎ ರೆಸಿಸ್ಟೆಂಟ್. ಯಾವಾಗ ಪ್ರೀವಿಯಸ್ ರೆಸಿಸ್ಟೆಂಟ್ ಆದ ತಕ್ಷಣ ಇದೇನು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಬಂತಲ್ಲ, ಸೊ ಈ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಮೇಲೆ ನಾನು ಟ್ರೇಡ್ ಏನು ಮಾಡಿದ್ದೀನಿ, ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಬೇಸ್ಡ್ ಆನ್ ಇದು ಕ್ಯಾಂಡಲ್ ಸ್ಟಿಕ್ಸ್ ಮೇಲೆ ನನ್ನ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಸೊ ಟಾರ್ಗೆಟ್ ನನ್ನ ಪ್ರಕಾರ ಇಲ್ಲಿ ಮಟ್ಟ ಇದೆ. ಓಕೆ, 260 ಕ್ವಾಂಟಿಟಿ ಇದೆ, 4 ಲಾಟ್ಸ್ ಟೋಟಲಿ. ಸೊ ಏನಾಗುತ್ತೆ ಇದರಲ್ಲಿ, ಇಲ್ಲಿ ಎಲ್ಲರದ್ದು ಸ್ಟಾಪ್ ಲಾಸ್ ಇರ್ತಲ್ಲ, ಸೊ ಹಂಗಾಗಿ ಸ್ವಲ್ಪ ಕ್ಯಾಂಡಲ್ ಏನಾಗುತ್ತೆ, ಬಿಗ್ ಬರುತ್ತೆ. ಓಕೆ, ಸ್ವಲ್ಪ ವೇಟ್ ಮಾಡೋಣ. ನಾನು ಇಲ್ಲಿ ಪ್ಲಾನ್ ಮಾಡಿ ಸ್ವಲ್ಪ ಕ್ವಾಂಟಿಟಿ ಎಕ್ಸಿಟ್ ಮಾಡ್ಕೊಂತ ಇದ್ದೀನಿ. ಇಲ್ಲ ಕೆಳಗಡೆ ಬಂದರೆ ಪೂರ ಲಾಟ್ ಎಕ್ಸಿಟ್ ಮಾಡ್ತೀನಿ ನಾನು. ಓಕೆ, ಏನಾಗುತ್ತೆ ಇಲ್ಲಿ ಯಾರು ಸೆಲ್ ಮಾಡಿರ್ತಾರಲ್ಲ, ಯೂಸಲಿ ಅವ್ರು ಪುಷ್ ಮಾಡ್ತಿರ್ತಾರೆ ಮಾರ್ಕೆಟಲ್ಲಿ. ಸೊ ಅವ್ರು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ಹೇಳಿ. ಸೊ ಹಂಗಾಗಿ ಪ್ರೀಮಿಯಮ್ ಏನಾಗುತ್ತೆ, ಸ್ವಲ್ಪ ಇದಾಗುತ್ತೆ. ಓಕೆ, ಸೊ ಇನ್ನು ಕ್ಲೋಸಿಂಗ್ ಕೂಡ ಆಗಿಲ್ಲ, ವೇಟ್ ಮಾಡೋಣ. ಯಾಕಂದ್ರೆ ಲಾಸ್ಟ್ 1 ಮಿನಿಟಲ್ಲಿ ಕೂಡ ಈ ಕ್ಯಾಂಡಲ್ ಏನು ಮಾಡ್ತಾರೆ, ಇದು ಕೆಳಗಡೆ ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ಇದು ಮಾರ್ಕೆಟ್ ಏನಾಗಿದೆ, ಆ್ಯಕ್ಚುಲಿ ಸಪೋರ್ಟ್ ಇಲ್ಲಿದೆ. ಮಾರ್ಕೆಟ್ ಏನು ಮಾಡಿದ್ರೆ ಇಲ್ಲೆಲ್ಲ ಓಪನ್ ಮಾಡಿ ರೆಸಿಸ್ಟೆಂಟಿಗೆ ಟಚ್ ಮಾಡಿದ್ರು. ಸೊ ನಮ್ದೇನು ಲೆವೆಲ್ಸ್ ಬೇಕು, ಯಾವುದೇ ಆಪ್ಷನ್ ಪ್ರೀಮಿಯಂ ನಾವು ಬೈ ಮಾಡ್ಬೇಕಾದ್ರೆ ನಮ್ಮ ಹತ್ರ ಒಂದು ಲೆವೆಲ್ಸ್ ಇರಬೇಕು. ಎಲ್ಲಿಂದ ಲೆವೆಲ್ಸ್ ಇದೆ ಅನ್ನೋದು ನಾವು ಜಸ್ಟ್ ವೇಟ್ ಮಾಡಬೇಕು. ಆ್ಯಸ್ ಪರ್ ದ ಪ್ಲ್ಯಾನ್ ನಂದು ಈ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ಸೊ ಈ ಟ್ರೇಡಲ್ಲಿ ನನಗೆ ಏನೇನು ಲಾಸ್ ಆಗಲ್ಲ. ಮ್ಯಾಕ್ಸಿಮಮ್ ನಾನು ಬಂದರೂ ಕಾಸ್ಟ್ ಟು ಕಾಸ್ಟ್ ಆದರೂ ನಾನು ಎಕ್ಸಿಟ್ ಆಗ್ಬೋದು. ಓಕೆ, ಸೊ ಮಾರ್ಕೆಟದಲ್ಲಿ ಸೈಕಾಲಜಿ ಭಾಳ ಇಂಪಾರ್ಟೆಂಟ್ ಇದೆ. ವಿತೌಟ್ ಸೈಕಾಲಜಿ ನಮ್ಗೆ ಟ್ರೇಡ್ ಮಾಡೋಕ್ಕಾಗೋದಿಲ್ಲ. ವಿತ್ ಸೈಕಾಲಜಿ ವಿ ಕ್ಯಾನ್ ಸಸ್ಟೈನ್ ಆ್ಯಂಡ್ ಸರ್ವೈವ್ ಇನ್ ದ ಮಾರ್ಕೆಟ್. ಸೊ ಗೈಸ್, ಲರ್ನಿಂಗ್ ಈಸ್ ಎ ಪ್ರೊಸೆಸ್. ಸೊ ಇಟ್ ಟೇಕ್ ಅ ಟೈಮ್. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿಬೇಕಾಗತ್ತೆ ಮಾರ್ಕೆಟದಲ್ಲಿ. 1 ಡೇದಲ್ಲಿ, 1 ಮಂತಲ್ಲಿ, 3 ಮಂತ್ಸಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ಇನ್ ದ ಮಾರ್ಕೆಟ್. ಓಕೆ, ಸೊ ಈ ಲೆವೆಲ್ ಮಟ್ಟ ಬಂದರೆ ಯೂಸಲ್ಲಿ ನಾನು ಏನು ಮಾಡ್ತೀನಿ, ಎಕ್ಸಿಟ್ ಆಗಿಬಿಡ್ತೀನಿ. ನನ್ನ ಪೊಸಿಷನ್ ಅಷ್ಟು ಕ್ವಾಂಟಿಟಿ ಹಾಕ್ತೀನಿ ನಾನು. ಸೊ ಮಾರ್ಕೆಟದಲ್ಲಿ ನಮ್ಮ ಸೈಕಾಲಜಿ ಪ್ಲಸ್ ನಮ್ಮದು ಕಾನ್ಫಿಡೆಂಟ್ ಲೆವೆಲ್ ಏನಿದೆಯಲ್ಲ, ಅದೇ ಮಾರ್ಕೆಟ್ ನಮಗೆ ಸಸ್ಟೈನ್ ಮಾಡುತ್ತೆ. ಓಕೆ, ಸೊ ಚಲೋ ಗೈಸ್, ನೌ ಐ ಆಮ್ ರೆಡಿ ಫಾರ್ ದ ಎಕ್ಸಿಟ್. ಇಲ್ಲಿ ಏನು ಮಾಡ್ತೀನಿ, ಒಂದಿಷ್ಟು ಕ್ವಾಂಟಿಟಿ ಎಕ್ಸಿಟ್ ಮಾಡ್ತೀನಿ ನಾನು. ಓಕೆ, ಎಷ್ಟಿದೆ, 5,000 ಅದಲ್ಲ. ಏನಾಗುತ್ತೆ, ಇದೇನು ಕೆಳಗಡೆ ಬಂದಿಲ್ಲ, ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಇವಾಗ ಮೇಲ್ಗಡೆ ಹೋಗಿ ಮತ್ತೆ ರಿವರ್ಸ್ ಆಗುತ್ತೆ. ಓಕೆ, ಸೊ ಈ ಲೆವೆಲ್ ಇದೆ ನಂದು. ಈ ಲೆವೆಲ್ ಬಂದರೆ ಏನಾಗುತ್ತೆ, ಏನು ಪ್ರೀವಿಯಸ್ ಸ್ವಿಂಗ್ ಇತ್ತಲ್ಲ ಇದು, ಈ ಲೆವೆಲಲ್ಲಿ ಈ ಸ್ವಿಂಗ್ ಏನಿದೆ, ಆ್ಯಕ್ಚುಲಿ ಇದಕ್ಕಿಂತ ಮುಂಚೆನೇ ನಮ್ದು ಎಕ್ಸಿಟ್ ಆಗ್ಬೇಕು. ಯಾಕಂದ್ರೆ ಇಲ್ಲಿಂದ ಏನಾಗುತ್ತೆ, ರಿವರ್ಸಲ್ ಚಾನ್ಸಸ್ ವೆರಿ ಹೈ ಇರ್ತದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಪಾರ್ಷಿಯಲ್ ಕ್ವಾಂಟಿಟಿ ಬುಕ್ ಮಾಡ್ಕೋತೀನಿ. ಇನ್ನೊಂದು ಲಾಟ್ ಇದೆಲ್ಲ ನಾನು ಪೆಂಡಿಂಗ್ ಇಡ್ತೀನಿ ಅದನ್ನು. ಓಕೆ, ಸೊ 1 ಲಾಟ್ ಇದೆ ನನ್ನ ಹತ್ರ. 1 ಲಾಟ್ ಏನು ಮಾಡ್ತೀನಿ, ಈ ಲೆವೆಲ್ಸಿಗೆ ಬಂದಾಗ ನಾನು ಏನು ಮಾಡ್ತೀನಿ, ಎಕ್ಸಿಕ್ಯೂಟ್ ಆಗ್ತೀನಿ ಅದು ಕೂಡ. ಸೊ ಇಲ್ಲಿ ಎಷ್ಟು ರಿಟ್ರೇಸ್ಮೆಂಟ್ ಆಗುತ್ತೆ ಆಗಕ್ಕೆ ಬಿಡ್ತೀನಿ ನಾನು. ಓಕೆ, ಈ ಲೆವೆಲಲ್ಲಿ ಏನಾದರೂ ನಂಗೆ ಕನ್ಫರ್ಮೇಷನ್ ಕ್ಯಾಂಡಲ್ ಬಂದರೆ ನನ್ನ ಪೊಸಿಷನ್ ಎಕ್ಸಿಟ್ ಆಗುತ್ತೆ. ನೆಕ್ಸ್ಟು ಯಾವುದೇ ಥರ ಟ್ರೇಡ್ ಪ್ಲ್ಯಾನ್ ಮಾಡೋದಿಲ್ಲ. ಯಾಕಂದರೆ ಆಲ್ರೆಡಿ ಇವತ್ತಿಂದ ಏನಿದೆಲ್ಲ ಟಾರ್ಗೆಟ್ ಬಂದಿದೆ. ಸೊ ಏನಾಯ್ತು, ಈಗ ಪ್ರಾಫಿಟ್ ಬುಕ್ಕಿಂಗ್ ಭಾಳ ಇಂಪಾರ್ಟೆಂಟ್ ಇದೆ ಮಾರ್ಕೆಟದಲ್ಲಿ. ನಾವು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ನಾವು ಸಸ್ಟೈನ್ ಆಗ್ತೀವಿ ಮಾರ್ಕೆಟದಲ್ಲಿ, ಸರ್ವೈವ್ ಆಗ್ತೀವಿ. ಸೊ ಪ್ರಾಫಿಟ್ ಟು ಲಾಸ್ ಇಟ್ ಈಸ್ ಎ ಪಾರ್ಟ್ ಆಫ್ ಗೇಮ್. ಸೊ ಹಂಗಂತೇಳಿ ನಮ್ದೆಲ್ಲ ಅವರು ಏನು ಪ್ರಾಫಿಟ್ ಇರುತ್ತಲ್ಲ ಅವ್ರಿಗೆ ಬಿಟ್ಟಬಾರ್ದು ಅಷ್ಟೇ. ಓಕೆ, ಓಕೆ, ಚಲೋ. ನಂದು ಇಲ್ಲೇ ಟ್ರೇಡ್ ಏನಿದೆಲ್ಲ ನನ್ನ ಹತ್ರ ಮೀನ್ಸ್ ನನ್ನ ಲೆವೆಲ್ ಹತ್ರ ಬಂದಿದೆ. ಸೊ ಐ ಆಮ್ ರೆಡಿ ಫಾರ್ ದ ಎಕ್ಸಿಟ್.
ಏನಾಗುತ್ತೆ ಇಲ್ಲಿಂದ ಒಂದು ರಿವರ್ಸಲ್ ಮಾಡೋ ಪ್ಲಾನ್ ಇರುತ್ತೆ ಅವ್ರದ್ದು. ಚಲೋ ಗೈಸ್. ಓಕೆ. ಹ್ಮ್. ಓಕೆ ಚಲೋ. ಸೊ ಆಲ್ಮೋಸ್ಟ್ ಏನಿದೆಲ್ಲ ನನ್ನ ಲೆವೆಲ್ದಲ್ಲಿ ನಾನು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ಕೆಟ್ ನೋಡಿ ಈ ಲೆವೆಲಿಂದ ಹೆಂಗೆ ರೆಸ್ಪೆಕ್ಟ್ ಮಾಡುತ್ತೆ ನಮ್ಮ ಲೆವೆಲ್ಸ್ನ. ಸೊ ಸೊ ಆ್ಯಸ್ ಪರ್ ದ ಪ್ಲಾನ್ ಏನಾಗಿದೆ ನನ್ನ ಟ್ರೇಡ್, ನಾನಂತರೂ ಈ ಏನು ಫಸ್ಟ್ ಮೂಮೆಂಟಮ್ ಅಂತಲ್ಲ ಆ ಫಸ್ಟ್ ಮೂಮೆಂಟಮ್ಲೆ ಈ ಲೆವೆಲಲ್ಲಿ ನಾನು ಎಕ್ಸಿಟ್ ಆಗಿದ್ದೀನಿ. ಓಕೆ. ಸೊ ಇವತ್ತಿಂದ ಟ್ರೇಡ್ ಜಸ್ಟ್ 260 ಅಂದರೆ 4 ಲಾಟು. ಸೊ 5400 ಬಂದಿದೆ ನನಗೆ. ಓಕೆ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.